ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಶ್ರೀ ಶಂಕರಲಿಂಗ ಮಠದಲ್ಲಿ ದಿನಾಂಕ 9/9/2025 ಮಂಗಳವಾರ 7ನೇ ದಿನದಂದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮುಂಜಾನೆ ಶ್ರೀ ಗುರು ಶಂಕರಲಿಂಗೇಶ್ವರ ಗುರುವರ್ಯರ ಮೂರ್ತಿಗೆ ಮಹಾರುದ್ರಾಭಿಷೇಕ ನಂತರ ಪೂಜೆ ಅಲಂಕಾರ ಮಾಡಲಾಯಿತು. ಶ್ರೀ ಶಂಕರರ ವೈಭವದ 7ನೇ ದಿನದ ಪುರಾಣವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಲಾಯಿತು. ಶಿವಾನಂದ ಹಿರೇಮಠ್ ಶಿಕ್ಷಕರು ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀ ವೀರಸಂಗಮೇಶ್ವರ ಶ್ರೀಗಳು ಚಳಗೇರ, ಶ್ರೀ ಚಂದ್ರಶೇಖರ ಶ್ರೀಗಳು ದೋಟಿಹಾಳ್, ಶ್ರೀ ರುದ್ರಮುನಿ ಶ್ರೀಗಳು ಗುಲಬುರ್ಗ, ಶ್ರೀ ಸದಾನಂದ ಮಹಾರಾಜ ಶ್ರೀಗಳು ಕುಷ್ಟಗಿ, ಶ್ರೀ ಕುಮಾರಸ್ವಾಮಿಗಳು ಹುಡ, ಶ್ರೀ ವೀರೇಶ ಸ್ವಾಮಿಗಳು ಸಿಂಧನೂರು, ಶ್ರೀ ಶರಣಯ್ಯ ಸ್ವಾಮಿಗಳು ಗುಂಟಮಡುಗು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ಗುರು ಶಂಕರಲಿಂಗಮಠ ಹಿರೇಮನ್ನಾಪುರದ ಗೌರವಾಧ್ಯಕ್ಷರಾದ ಹಾಗೂ ಧರ್ಮಾಧಿಕಾರಿಗಳಾದ ಬಾಲಚಂದ್ರಪ್ಪನವರು ಎಲ್ಲ ಶ್ರೀಗಳವರನ್ನು ಗೌರವಿಸಿ ಸನ್ಮಾನಿಸಿದರು. ಸಮಾಜದ ಹಿತಚಿಂತಕರಾಗಿ ಹಿರೇಮನ್ನಾಪುರ ಗ್ರಾಮದ ಪುಣ್ಯತಾಣವಾದ ಶ್ರೀ ಶಂಕರಲಿಂಗ ಶಿವಯೋಗಿ ಮಠದ ಧರ್ಮಾಧಿಕಾರಿಗಳಾಗಿ ಶ್ರೀಮಠದ ಕಾಯಕವೇ ತಮ್ಮ ಉಸಿರಾಗಿಸಿಕೊಂಡು ಶರಣಭಾವದೊಂದಿಗೆ ಎಲ್ಲ ಶಿಷ್ಯ ಸದ್ಭಕ್ತರನ್ನು ಮಕ್ಕಳಂತೆ ಪ್ರೀತಿಸುತ್ತಾ ಸದಾಕಾಲ ಮಠದ ಏಳಿಗೆಯನ್ನು ಬಯಸುವ ಪೂಜ್ಯ ಬಾಲಚಂದ್ರಪ್ಪ ಜನವರಿಗೆ ಶ್ರೀ ಶಂಕರಲಿಂಗ ಭಜನಾ ಮಂಡಳಿ ವತಿಯಿಂದ ಶರಣಶ್ರೀ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ಧರ್ಮಾಧಿಕಾರಿ ಬಾಲಚಂದ್ರಪ್ಪ ಜನವರು, ನಮಗೆ ಶರಣಶ್ರೀ ಪ್ರಶಸ್ತಿ ಕೊಟ್ಟ ನಮ್ಮ ಶ್ರೀ ಶಂಕರಲಿಂಗ ಭಜನಾ ಮಂಡಳಿಯ ಎಲ್ಲ ಸರ್ವಭಕ್ತಾದಿಗಳಿಗೆ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತೇನೆ ಎಂದರು. ಶರಣೆ ಶಾಂತಮ್ಮ ಶಹಾಪುರ ಅವರಿಗೆ ಶ್ರೀಮಠದಿಂದ ಸನ್ಮಾನಿಸಲಾಯಿತು. ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ನೋಡು ಅಂದಾಗ ಆ ತಾಯಿ ತಾನೇ ತಾನಾಗಿ ಕಣ್ಣು ತೆರೆದು ನೋಡಿದಾಗ ಆ ತಾಯಿಗೆ ದೀರ್ಘದಂಡ ಪ್ರಣಾಮವನ್ನು ಮಾಡಿರ್ತಕ್ಕಂಥ ಯೋಗಿಗಳು ಯಾರಾದ್ರೂ ಆಗಿದ್ರೆ ಅವರು ಶಂಕರಲಿಂಗ ಮಹಾರಾಜರು, ಶಂಕರಲಿಂಗಾರ್ಜುನವರು ಎನ್ನುವಂತ ಮಾತನ್ನ ಹೇಳಿ ಇವತ್ತು ಮಾತಾಡಕ್ ಅವಕಾಶ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಪೂಜ್ಯರು ಇವತ್ತು 7ನೇ ದಿನದ ಕಾರ್ಯಕ್ರಮಕ್ಕೆ 7 ಜನ ಪೂಜ್ಯರನ್ನು ಕರೆಸಿ ನಮ್ಮ ಬಾಲಚಂದ್ರಪ್ಪ ಅದಕ್ಕೆ ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು ಅನ್ನುವಂಥದ್ದನ್ನ ಅರ್ಪಣೆ ಮಾಡ್ಬೇಕಾದ್ರೆ ಇಂಥ ಒಂದು ಪುರಾಣಕ್ಕೆ ನೀವು ಅರ್ಪಣೆ ಮಾಡಿದ್ರೆ ಎಲ್ಲರಿಗೂ ಸಲ್ತಕ್ಕೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಹೇಳಿ ಇವತ್ತು ನಮ್ಮ ಸದಾನಂದ ಯೋಗಿಗಳು ಹೇಳಿದ್ರು, ನಮ್ಮ ಶಂಕರಲಿಂಗಾರ್ಜುನವರ ಶಿಲಾಮೂರ್ತಿಯನ್ನು ಮಾಡಿಸಿಕೊಂಡು ಶಿಲಾ ಮೂರ್ತಿಯನ್ನ ಮಾಡಿಸಿ ನಿರ್ಮಾಣ ಮಾಡ್ತೀವಿ ಅನ್ನುವಂತ ಮಾತನ್ನು ನಮ್ಮ ಶಿವಾಚಾರ್ಯ ಶಾಸ್ತ್ರಿಗಳಿಗೆ ಹೇಳಿದ್ರು. ಅದು ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಅಂದ್ರೆ ಅದು ದೇವಿ ಶಕ್ತಿ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಹೇಳಿ ಇವತ್ತು ನಮ್ಮ ಚಲಗೇರಿ ಪರ್ವ ಪೂಜ್ಯರಿದ್ರು ಇಂಜಿನಿಯವರು ಹೆಂಗಿದ್ರಪ್ಪ ಅಂದ್ರೆ 2ನೇ ಬಸವಣ್ಣ ಸರ್ವಾಂಗ ಸುಂದರವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಆ ಪರಂಪರೆಯನ್ನು ಕಾಪಾಡತಕ್ಕಂತಹ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ರಾಮಚಂದ್ರಯ್ಯನವರೇ, ಇದೀಗ ತಾನೇ ತಮ್ಮದೇ ಆಗಿರ್ತಕ್ಕಂಥ ಆಶೀರ್ವಚನ ನೀಡಿರ್ತಕ್ಕಂಥ ನಮ್ಮ ದೋಟ್ಯಾಳದ ಪರ್ವ ಪೂಜ್ಯರು ಹಾಗೂ ಗುಲ್ಬರ್ಗಾದ ರುದ್ರಮುನಿ ಪೂಜ್ಯರಿಗೂ ಕೂಡ ಶರಣೆಂದು, ನಮ್ಮ ಉಡಾ ಗ್ರಾಮದ ಕುಮಾರಸ್ವಾಮಿಗಳು ಅವರು ಎಷ್ಟೇ ವಯಸ್ಸಾದ್ರು ಅವ್ರ ಹೆಸರೇನು ಕುಮಾರ್ರೇ ಅವರು. ನಾವು ಬಹುಶಃ ಅವ್ರೇನ್ ಮಾತಾಡ್ತಾರೆ ಬಿಡು ಅಂತ ಕೂತಿದ್ವಿ. ನಾವು ಯಾರು ಸಾಮಾನ್ಯರಿಲ್ಲ. ನಮ್ಮ ಸದಾನಂದ ಶರಣರಿಗೆ ಹೇಳಿದ್ರು, ನಿಮ್ ಭಾಷಣ ದೇವಿ ಆರಾಧನೆ ಮಾಡಿ ಶಂಕರಲಿಂಗ ಅರ್ಜುನರು ಯಾವ ಸಾಧನೆ ಮಾಡ್ಯಾರ ಅನ್ನೋದು ನಾವೇನೀಗ ನಾವು ಹೇಳಬೇಕಾಗಿಲ್ಲ. ಅದೆಲ್ಲ ಪುರಾಣ ಎಲ್ಲ ಶಿವಾಚಾರ್ಯ ಹೇಳ್ಯಾರ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ, ಪ್ರಪಂಚವನ್ನು ಗೆದ್ದು ಪರಮಾತ್ಮನೇ ಗೆದ್ದಂತ ಯೋಗಿ ಯಾರನ್ನಪ್ಪ ಅಂದ್ರೆ ಶಂಕರಲಿಂಗ ಮಹಾಸ್ವಾಮಿಗಳಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಸಂಸಾರದಲ್ಲಿ ಇದ್ಕೊಂಡು ಒಂದು ದೇವಿ ಕಡೆಗೆ, ಒಂದು ದೇವತಾ ಶಕ್ತಿ ಕಡೆಗೆ ಒಂದು ಇದು ಮಾಡಿ ಅದನ್ನೆಲ್ಲ ಬಂದಂತ ಭಕ್ತರನ್ನ ಎಲ್ಲ ಹಂಚಿಕೊಂಡು ಅವರ ಕರ್ಮಗಳನ್ನ ಕಳೆದು ಅವ್ರಿಗೆ ಆಶೀರ್ವಾದ ಮಾಡ್ಯಾರಲ್ಲ, ಅದಕ್ಕಾಗಿ ಈ 41ನೇ ಪುಣ್ಯತಿಥಿ ಇವತ್ತು ನಡೆಯಕತ್ತ ನಡ್ಲಕ್ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ತೆಗೆದಾಗೆಲ್ಲ ಬರ್ತೀವಿ, ಎಲ್ಲ ಮನುಷ್ಯ ಬರ್ತಾರೆ. ಯಾವನು